1914ರಾಗ ವೆಂಕಟಪ್ಪ ಮತ್ತು ಸಿದ್ದಮ್ಮ ಅವರ ಮಗ ಆಗಿ ಹುಟ್ಟಿದಂಥ ಈ ಪುಟ್ಟರಾಜ ಗವಾಯಿಗಳು ಗದಗ ಒಳಗೆ 97 ವರ್ಷಗಳನ್ನು ಬದುಕಿ ಎಷ್ಟೋ ಅಂಧ ಮತ್ತು ಅನಾಥ ಮಕ್ಕಳಿಗೆ ಜೀವನವನ್ನು ರೂಪಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ಇದ್ದಾರೆ. ಮತ್ತು ಇವರು ಕರ್ನಾಟಕ ಹಿಂದೂಸ್ತಾನಿ ಸಂಗೀತದಲ್ಲಿ ಎಷ್ಟು ಗಾಯಕರನ್ನು ಕೂಡ ಈ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. 97 ವರ್ಷ ಬದುಕಿದ ಈ ಸಂತ ಬದುಕಿನುದ್ದಕ್ಕೂ ಅನಾಥ ಮತ್ತು ಅಂಧ ಮಕ್ಕಳಿಗೆ ಜೀವನವನ್ನು ಸಮರ್ಪಣೆ ಮಾಡಿದರು. ನಮಸ್ಕಾರಪ್ಪ ದೊಡ್ಡ ಮಂದಿಗೆ. ನಾನು ಇವತ್ತು ನನಗೆ ಹುಬ್ಳಿಯಿಂದ 60 ಕಿಲೋಮೀಟರ್ ಬಂದ ಪ್ಲೇಸಿಗೆ ಬಂದಿದ್ವಿ. ಬೆಳಗ್ಗೆ ಎದ್ದೆ ನಾಷ್ಟ ಮಾಡಿ ನಾವು ರೆಡಿಯಾಗಿ ನಮ್ಮದು ಬೈಕ್ ತಗೊಂಡು ವೀರೇಶ್ವರ ಪುಣ್ಯಾಶ್ರಮ ಮಠಕ್ಕೆ ಬಂದೇವೆ ನೋಡ್ರಿ. ಮಠದ ಸಮೀಪ ಇದ್ದಾಗ ನಿಮ್ಗೆ ಸಂಗೀತದ ನಾದಗಳು ಕೇಳಿಸ್ತಾವೆ. ಮಠಕ್ಕೆ ಎಂಟಾದ ಬಿಟ್ಟರೆ ನಮ್ಮ ಬಾಸ್ ಇದ್ದರೆ ಅವ್ರು ನಮಸ್ಕಾರ ಮಾಡಿ ನಾವು ಶಿಲಾ ಮಠದ ಕಡೆ ಹೊಂಟ್ವಿ. ಪಂಚಾಕ್ಷರಿ ಮತ್ತು ಕುಮಾರೇಶ್ವರ ಸ್ವಾಮಿಗಳು ಸಿಗ್ತಾರೆ ನಿಮಗೆ. ಹಂಗೆ ಹೊರಗೆ ಬಂದ್ವಿ. ಇಲ್ಲಿ ಐತೆ ನೋಡಿ, ಇಲ್ಲಿ ಅನ್ನದಾಸೋಹ ಸಿಗ್ತೈತೆ ನಿಮ್ಗೆ, ಊಟನ ವ್ಯವಸ್ಥೆ ಸಿಗ್ತೈತೆ. ಇಲ್ಲಿ ನೋಡಿ ಹುಡುಗರು ಯಾವ ರೀತಿ ತಮ್ಮ ಮಾಡಿದ್ದವ ಸಂಗೀತವನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವಾಗ ಇಲ್ಲಿ ಹುಡುಗನ ಮಾತಾಡಿಸಿದ್ವಿ ಮತ್ತು ಒಂದು ಸಂಗೀತವನ್ನು ಬಾರಿಸ ಅಂತ ಹೇಳಿದ್ವಿ. ಯಾವ ರೀತಿ ಬಾರಿಸ್ತಾನೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನೋಡಿದ್ವಿ ಹೊರಗಡೆ ಎಲ್ಲ ಏನೇನಿರ್ತದೆ ಅದ್ರ ಎದುರಿಗಿರುವಂಥ ಬಿಲ್ಡಿಂಗ್ ಒಳಗೆ ಗವಾಯಿಗಳ ಸ್ಕೆಚಿಂಗ್ ಮತ್ತು ಅವರು ನುಡಿಸಿದಂಥ ವಾದ್ಯಗಳು ನಿಮಗೆ ಸಿಗ್ತಾವೆ ನೋಡಕ್ಕಂತಂದು. ಮತ್ತು ಇಲ್ಲಿ ಅವರು ಪಡೆದಂಥ ಪ್ರಶಸ್ತಿಗಳಿರ್ಬೋದು ಮತ್ತು ಅವರು ಉಪಯೋಗಿಸಿದಂಥ ವಸ್ತುಗಳು ಸಹ ನಿಮಗೆ ಈ ರೂಮ್ ಒಳಗೆ ನೋಡೋಕೆ ಸಿಗ್ತಾವೆ. ಮತ್ತು ಹಂಗೆ ಹೊರಗೆ ಬಂದ್ವಿ. ಹೊರಗೆ ಬಂದು ನೋಡಿದ ಮೇಲೆ ಇಲ್ಲಿ ಗೊತ್ತಾಯ್ತು ಎಷ್ಟೋ ಇಲ್ಲಿ ಪ್ರಶಸ್ತಿಗಳನ್ನು ಕೂಡ ಸಂಗೀತಕ್ಕೆ ಪಡೆದಿದ್ದಾರೆ ಅಂತಂದು. ಪುಟ್ಟರಾಜ ಗವಾಯಿಗಳು ಕೂಡ ಅವರ ದಿನನಿತ್ಯ ಏನೇನು ಯೂಸ್ ಮಾಡಿದ ವಸ್ತುಗಳನ್ನು ಕೂಡ ಇಲ್ಲಿ ನಿಮ್ಗೆ ಸಂಗ್ರಹ ಮಾಡಿಟ್ಟಾರೆ ನೋಡಕ್ಕಂತಂದು. ನೋಡಿರಿ ಯಾವ ರೀತಿ ಇಲ್ಲಿ ಎಷ್ಟು ಮಸ್ತ್ ಪ್ರಶಸ್ತಿಗಳನ್ನು ಸಿಗ್ತಾವೆ ನೋಡ್ಬೇಕಂತಂದು. ಸರಿನ್ರಿಪ್ಪ, ಮತ್ತು ಒಂದು ವಿಡಿಯೋದಾಗ ಸಿಗೋಣಂತೆ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಕಮೆಂಟ್ನಾಗ ಹೇಳಿ.